ಹಲೋ. ಓ ಅಲೋ ಅತ್ತೆ. ನಾನು ಕಣತೆ. ನಾನು ಶ್ರೀನಿವಾಸ ಕಣತೆ. ಓ ಶ್ರೀನಿವಾಸ, ಚೆನ್ನಾಗಿದ್ಯಪ್ಪ? ಗಂಗೆ ಚೆನ್ನಾಗಿದ್ದಾಳ? ಕಣತೆ, ಗಂಗೆನೂ ಚೆನ್ನಾಗಳೆ, ನಾನು ಚೆನ್ನಾಗಿವ್ನಿ. ಎಲ್ಲ ಚೆನ್ನಾಗಿವಿ ಅಲ್ಲಿ. ಮಾವ ನೀವು ಚೆನ್ನಾಗಿದ್ದೀರಾ? ಉಂಕನ್ ಮಗ, ಚೆನ್ನಾಗಿವಿ. ಇನ್ನೇನಪ್ಪ ಸಮಾಚಾರ ಕೊಡು ಗಂಗೆಗೆ. ನಾನು ಅಲ್ತಕ್ ಬಂದೀನಿ ಕಣತೆ. ಅವಳು ಮನೇಲಿ ಅವಳೆ, ನಾನು ಅಲ್ತಕ್ ಬಂದೀನಿ. ಸರಿ ಕಣಪ್ಪ, ಮನೆಗೆ ಹೋದ್ಮೇಲೆ ಫೋನ್ ಮಾಡ್ಕೊಡು ಅವಳಿಗೆ. ಆಯ್ತು ಆಯ್ತು, ಹೋದ್ಮೇಲೆ ಮಾಡ್ಕೊಟ್ಟನು. ಅದೇ ಮನೇಲಿ ಒಂದಂದ್ರೆ ಒಂದು ಸಾಮಾನಿಲ್ಲ ಕಣತೆ. ಏನತ್ತಾಗೆ ಗಿಂಜಾಡ್ತಾ ಕುಂತವಳೆ. ಒಂದು ಈರುಳ್ಳಿ ಇಲ್ಲ, ಒಂದು ಬೆಳ್ಳುಳ್ಳಿ ಇಲ್ಲ, ಒಂದು ಯಾವ ಸಾಮಾನು ಇಲ್ಲ. ಅದಕ್ಕೆ ಫೋನ್ ಮಾಡಿದೆ. ನಾವು ಯಾರಾದ್ರು ರುದ್ರ ಅಂದ್ಬಿಡ್ತಾರೆ. ಮದ್ವೆ ಮನೇಲಿ ಸಾಮಾನು ಇರಕ್ಕಿಲ್ವಾ? ಏ ಎಲ್ಲಿ ಬಂದವತ್ತೆ ಸಾಮಾನು? ತಂದಿರ್ತಾವೆ ಸಾಮಾನು ಬರೋದು. ಮದುವೆ ಮನೆ ಅಂದ್ಬಿಟ್ಟು ಅವ ಬಂದು ತುಂಬ್ಕೊಂಡವ. ಅವೇ ತುಂಬ್ಕೊಳಕ್ಕಿಲ್ಲ, ಓಲಿ ತಂದು ಮಡಿಕೋಬೇಕಲ್ವಾ? ಅದ್ಲ ಕಣತೆ. ಓ ಸರಿ ಬಿಡಿ ನೀವು. ಓ ಇದೊಳೆ ಸರಿ ಆಯ್ತಲ್ಲ ನಿಮ್ದೊಳೆ. ಅಲ್ಲ ಏನಂದಿದ್ರಿ ನೀವು? ಏನಂದಿದ್ರತ್ತೆ? ಏನು ಸಾಮಾನು ಸರಂಜಿಯೋ ಮನೆ ಬಂಗೋ ಏನು ನಾನು ನೋಡ್ಕೊತೀನಿ ಅಂತ ಅಂದಿರ್ತಾನೆ. ಈಗ ಯಾಕೆ ಹಿಂಗೆ ಆಡ್ತಾ ಇದ್ದೀರಿ ನೀವು? ಹಾಂ, ಅಯ್ಯೋ ಅಪ್ಪ, ಮೆತ್ತಗೆ ಮಾತಾಡು, ಮೆತ್ತಗೆ ಮಾತಾಡು. ಯಾರು ಕೇಳಿಸ್ಕೊಂಡಾರು? ಮೆತ್ತಗೆ ಮಾತಾಡು. ಈಗ ನಾನೇನು ತೆಗೆದುಕೊಡಕ್ಕಿಲ್ಲ ಅಂತ ಅಂದ? ನಾನು ತೆಗೆದುಕೊಡ್ತೀನಿ ಅಂತಾನೆ ತಾನು ಅಂದಿದ್ದು. ನೀನುಳ್ಳ ಸರಿ ಬಿಡು. ನಾನೆಲ್ಲೋ ಕೊಡಕ್ಕಿಲ್ಲ ಅಂತ ಅಂದೇನೋ ಅನ್ನಂಗೆ ಆಡ್ತಾ ಇದೆಯಲ್ಲ ನೀನು. ತಕೊಟ್ಟನು ಸುಮ್ಮನಿರಪ್ಪ. ನೋಡತ್ತೆ, ರಾಗಾಗೀಗ ಎಳಿಬೇಡ ನೀನು. ಏನು ಅಂದಿದ್ದು ನೀನು? ಏನತ್ತೆ ಅಂದಿದ್ದು? ನಾನು ಮದುವೆನೇ ಐತಿತ್ತಿಲ್ಲ, ನಂಗೆ ಬೇಕಾಗೇ ಐತಿತ್ತಿಲ್ಲ ನಾನು. ಓ ನಾನು ಮದುವೆ ಹಾಕಿಲ್ಲ ಅಂದಿದ್ದಕ್ಕೆ ನೀನು ತಗೊಡ್ತೀನಿ ಅಂತ ತಾನೆ ಈಗೇನು ರಾಗ ಹೇಳೋದು? ನಗ್ನಗಿತ ತಗೊಡು. ಇಲ್ದರೆ ಎಲ್ಲನೂ ಹೇಳ್ಬಿಟ್ಟು ನಾನು ಎತ್ತಗಾರ ಹೊಂಟೋಯ್ತೀನಿ ಅಷ್ಟೇ. ಅಯ್ಯೋ ಹಂಗೆ ಬೇರೆ ಮಾಡ್ಗಿಡ್ಬಿಟ್ಟಿ ಕಣಪ್ಪ. ಈಗ ನಾನು ತಕೊಡಕ್ಕಿಲ್ಲ ಅಂತ ಅನ್ನ ಪುಣ್ಯಾತ್ಮ. ತಕೊಟ್ಟನು ಸುಮ್ಕಿರು. ನಂತ ದುಡ್ಡಿಲ್ಲ, ಇದ್ದಿದ್ದು 2,000 3,000 ದುಡ್ಡು ಮಡಿಕೊಂಡಿದೆ. ಖರ್ಚಾಗೋಯ್ತು. ನಿಮ್ಮ ಮಾವಂತವು ಇಸ್ಕೊಂಡು ತಕೊಟ್ಟನು. ಸುಮ್ಮನಿರು. ಎಲ್ಲಿ ತಗೊಟ್ಟಿರಿ? ಕಾಸು ಇಸ್ಕೊಂಡು, ನಿಮ್ಮ ಮಾವಂತ ಕಾಸು ಇಸ್ಕೊಂಡು ಫೋನ್ ಮಾಡ್ತೀನಿ ಅದಕ್ಕೂ. ಕೇರ್ ನಗರಕ್ಕೆ ಬಂದ್ಬಿಡು, ಕೇರ್ ನಗರಕ್ಕೆ. ಕೇರ್ ನಗರದಲ್ಲಿ ತಕೊಡ್ತೀನಿ. ಹಾಂ ಸರಿ ಸರಿ ಆಯಿತು, ಕೇರ್ನಗರ್ಗೆ ಬರ್ತೀನಿ. ಅದೇನು ತಗೊಡಿ. ಸುಮ್ಮನೆ ನೋಡ್ರತ್ತೆ. ಏನೋ ನಾನು ಹೇಳ್ತೇನೆ ಕೇಳ್ಕೊಳ್ಳಿ. ಸುಮ್ಮನೆ ನನಗೆ ಕೋಪ ಹತ್ತಿಸ್ಬೇಡಿ. ನಾನು ಆಗೋನಲ್ಲ, ನನಗೆ ಮದುವೆ ಬೇಕಾಗೇ ಐತಿತ್ತಿಲ್ಲ. ನಾನು ಬೇಡ ಅಂತ ನನ್ನ ಪಡ ನಾನು ಸುಮ್ಮನೆ ಇದ್ದೆ ತಾನೆ. ಅವ್ರು ಗಲ್ಸ್ತಾರು ನೀವೇ ತಾನೆ. ಅವ್ರು ಗಲ್ಸ್ಬಿಟ್ಟು ಈಗ ಹಿಂಗೆ ಆಡ್ತಾ ಇದ್ದೀರಲ್ಲ ನೀವು. ಸರಿಯಾಗಿ ಹೇಳಿ ನಿಮಗೆ. ನೀವು ಆಡ್ತಿರೋದು ನಿಮಗೆ ಸರಿ ಅನಿಸ್ತಿರೋದಾ? ಅಲ್ಲ ಕಣವ, ಈಗ ನಾನು ತಕೊಡಕ್ಕಿಲ್ಲ ಅಂತ ಇದ್ದಾನೆ. ತಂದು ಕೊಡ್ತೀನಿ ಅಂತ ಶ್ರೀನಿವಾಸ ಹೇಳ್ತಾ ಇರೋದು. ತಕೊಟ್ಟನು ಸುಮ್ಮನಿರು. ನೀನು ಯಾಕೆ ತಲೆಗೆಡ್ಸ್ಕೊಂಡು? ಆವತ್ತು ಅದೇ ಮಾತು, ಇವತ್ತು ಅದೇ ಮಾತು. ಅದಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ. ತಕೊಟ್ಟನು, ಸುಮ್ಮನಿರು. ಆಮೇಲೆ ಇವಾಗ ಶುಕ್ರವಾರ ಮಟನು ಆಮೇಲೆ ಚಿಕನ್ವೇ ತಗೊಡಿ. ಈ ಮಟನು ಏನು 300 ರೂಪಾಯಿ ಆಗಿದೆ. ಚಿಕನೇ 300 ರೂಪಾಯಿ, ಹೆಚ್ಚು ಕಮ್ಮಿ 250 300 ರೂಪಾಯಿ ಹಾಕೂತದೆ. ಮಟನ್ 700 ರೂಪಾಯಿ. ಸಾಮಾನು ಬೇಕು ಕೇಳ್ತಾ ಇದೀಯೇ? ಮುಂದಿನ ವಾರಕ್ಕೆ ಅದೇನು ಚಿಕನು ಮಟನ್ ಅದೇನು ತಕೊಟ್ಟನು. ಈಗ ಸುಮ್ಮನೆ ಸಾಮಾನು ತೆಗಿಸ್ಕಪ್ಪ. ಒಂದು 2,000 ರೂಪಾಯಿ 3,000 ರೂಪಾಯಿ ತಗೊಡ್ತೀನಿ. ಒಂದು ತಿಂಗಳು ಪೂರ್ತಿ ಆಯ್ತವೆ. ಸುಮ್ಮನೆ ನಮ್ಮನ್ನ ಹೊಟ್ಟೆ ಉರ್ಸ್ಬೇಡಿ ನಮ್ಮನ್ನ ಕಣಪ್ಪ. ಈ ಚಿಕನು ಮಟನ್ ಈ ತಿಂಗಳಲ್ಲಿ ಆಯ್ತಿಲ್ಲ, ಈ ವಾರದಲ್ಲಿ ಆಯ್ತಿಲ್ಲ. ಮುಂದೊಂದು ವಾರದಲ್ಲಿ ಬೇಕಾದ್ರೆ ಚಿಕನು ಮಟನ್ ಹೆಂಗಾರು ಮಾಡಿ ವ್ಯವಸ್ಥೆ ಮಾಡಿಕೊಟ್ಟನು. ಈಗ ಸಾಮಾನು ಒಂದು ತಗೊಡ್ತೀನಿ. ಸುಮ್ಮನೆ ತೆಗಿಸ್ಕೊ. ಇದೊಳ್ಳೆ ಹಣೆ ಬರಾಗೋಯ್ತಲ್ಲ ನಮಗೆ. ನಾನೆಲ್ಲೆಲ್ಲೋ ಅದೇನೇನೋ ಆಜ್ಞೆ ಬಿಡ್ತಾಗಿತ್ತು ನನ್ನ ಮದುವೆ. ಅಲ್ಲ ನಮ್ಮ ಪಾಡಂಗೆ ನಾವು ನಿಮ್ದಾಗಿ ಇರ್ತೀವಿ ಅಂದ್ರೆ ಇರಕ್ಕೆ ಬಿಡಕ್ಕಿಲ್ವಲ್ಲತ್ತೆ ನೀವು. ಹೆಂಗೋ ನನಗೆ ಮದುವೆನೇ ಬೇಡ, ಇದು ಸವಾಸ ಬೇಡಕೊಂಡು ನಾನು ಹೆಂಗೋ ಇದ್ದೆ ತಾನೆ. ಅಲ್ಲ ಏನನ್ನೇನು ಬಕ್ರ ಅನ್ಕೊಂಡಿದ್ದೀರಾ ನೀವು? ಅಲ್ಲ ಫೋನ್ ಮಾಡಿಬಿಟ್ಟು ನಾನು ಜವಾಬ್ದಾರಿ ತಗೋತೀನಿ, ಅದೇನು ಉಪ್ಪು ಎಣ್ಣೆ ಬಂಗ ನಾನು ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಈಗ ಹಿಂಗೆ ಅಂತ ಇದ್ದೀರಲ್ಲ ನೀವು. ಸರಿಯಾ ನೀವು? ಸರಿಯಾ ಹೇಳಿ ನೀವೇ. ಓ ಪರವಾಗಿಲ್ಲ. ಆಯಿತು, ಏನು ಸುಳ್ಳು ಜನಗಳ ಕಡೆ ನೀವು. ಹಂಗಲ್ಲ ಕಣ್ ಶ್ರೀನಿವಾಸ, ಈಗ ತಕೊಡಕ್ಕಿಲ್ಲ ಅಂತ ಹೇಳ್ತಾ ಇದ್ದಾನೆ ನಾನು. ನಾನೊಂದು 2 ಗಂಟೆ ಹೊತ್ತು ಫೋನ್ ಮಾಡ್ತೀನಿ. ಕೇರ್ ನಗರಪ್ಪ, ಕೇರ್ ನಗರದಲ್ಲಿ ತಕೊಟ್ಟನು. ಏನಂತ ತಗೊಂಡು ಹೋಗಿವಂತೆ. ಈಗ ನನ್ಗೆ ತಕೊಡಕ್ಕಿಲ್ಲ ಅಂತ ಏನು ಹೇಳ್ತಾರ? ನಿಂಗೆ ಕತೆ ತಕೊಡ್ತೀನಿ ಅಂತಾನೆ ಹೇಳ್ತಾ ಇರೋದು. ಸರಿ ಸರಿ ಆಯಿತು, ಫೋನ್ ಮಾಡಿ. ಸರಿ ಆಯ್ತು. ಬಿಕ್ತೇಮ, ಅದಕ್ಕೆ ಸಪ್ಕಿದಿರಿ? ಏನಿಲ್ಲ ಕಣ್ ಬಿಕ್ತೇಮ, ಏನಿಲ್ಲ. ಬಿಕ್ತೇಮ, ನಿಮ್ಮ ಬೀಗ್ರೆ ಎಲ್ಗೋದ್ರು? ಅದೆಲ್ಲ ವಾಲ್ತಕ್ಕೆ ಹೋಯ್ತೀನಿ ಅಂದ್ಬಿಟ್ಟು ಹೋದ್ರಲ್ಲ. ನಾನು ಹೋಯ್ತೀನಿ ಇವತ್ತು 10 ಗಂಟೆ ಬಸ್ಗೆ. ಅಯ್ಯೋ ಅದಕ್ಕೆ ಹಂಗೆ ಹೋಯ್ತೀನಿ ಅಂದಿರಿ. ಇರಿ ಹೋಗಿರಂತೆ. ಇರಿ ಬಿಕ್ತೇಮ, ಬೇಜಾರಾಯ್ತದೆ. ಅಯ್ಯೋ ಏನು ನಿಂಗೆ ಫೋನ್ ಮೇಲೆ ಫೋನ್ ಮಾಡ್ತಾಳೆ, ಬಾ 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 ಅಂತವ. ಬರ್ತೀನಿ ಸುಮ್ಮನಿರಿ. ಅಲ್ಲ ಕಣ್ ಬಿಕ್ತೇಮ, ಒಂದು ಮಾತು ಬರ್ತದೆ ಹೋಯ್ತದೆ.
ಅದನ್ನೇ ಕಟ್ಕೊಂಡು ಕೂತ್ಕೊಳಕ್ಕೆ ಅದದ ನಿಮ್ಮ ತಂಗಿ ಮದುವೆಗೆ ಬರ್ನಿಲ್ವಲ್ಲ ಆ ಹಿಂಗ ಬುದ್ಧಿ ಕಲಿಯೋದು. ಅಯ್ಯೋ ಮಗನ್ಗೆ ಹೇಳಿಲ್ವಲ್ಲ ಅಂತ ಬಂದಿಲ್ಲಕ್ಕ ಸುಮ್ಕಿರಿ. ಮಗನ್ಗೆ ಹೇಳಿಲ್ವಲ್ಲ ಅನ್ಕೊಂಡು ಬಂದಿಲ್ಲ. ನೀವು ಯಾಕೆ ಬೇಜಾರು ಮಾಡ್ಕೊಂಡಿರಿ, ಸುಮ್ಮನಿರಿ. ಅಲಕ್ಕನ್ ಬಿಕ್ತೇಮ್ಮ ನೀವೇ ಹೇಳಿ. ಹೇಳ್ಬೋದಾ ಬಿಕ್ತೇಮ್ಮ ನಾವು ಹೇಳಿ. ಅವನು ಮಾಡಿರೋ ಕೆಲಸಕ್ಕೆ ಫೋನ್ ಮಾಡಿ ಗಣ್ಣವ್ರಿಗೆ ಇಲ್ದೋದಾರని ಹೇಳಿ ಎಲ್ಲನೂ ಹಿಂಗೆ ರಂಪಿಡ್ಸೋನಲ್ಲ ಇವನು. ಹೋಗಿ ಸಾಯಿತ್ರಮ್ಮನೆಲ್ಲನೂ ವಿಚಾರ್ಸಕ್ಕೆ ಹೋಗಿರೋದಕ್ಕೆ ಏನೋ ಅವ ಅಮ್ಮ ಏನೋ ಒಳ್ಳೆದಾಗಿ ಹೇಳಿ ಕಳ್ಸಿರೋ ಸರಿ ಆಯ್ತು. ಇಲ್ದ ಹೋಗಿರೋ ಅವೇನೇನು ಬಾಳ್ ಮುರಿದೋಯ್ತಿಲ್ವಾ ಹೇಳಿ ನೀವೇ. ಇವನು ಈ ಮನೆಯಲ್ಲಿ ಕೆಲಸ ಕಲ್ತವನೆಲ್ಲ ತಿರ್ಗ ನಾವು ಹೆಂಗೆ ಮದುವೆ ಕರೆಯಕ್ಕದ್ದು. ಮದುವೆ ಕರೆದು ಅನ್ಕಳಿ, ಮದುವೆ ದಿವಸ ಏನೇನಾರು ಕಿತಾಪತಿ ತೆಗೆದ್ಬಿಟ್ಟು ಕುಡ್ಗಿಡ್ದ್ಬಿಟ್ಟು ಆಗ ಮಾನ ಮರೋದು ಓದೋದ ಹೋಯ್ಕಿಲ್ವಾ, ಅದಕ್ಕೆ ನಾವು ಕರೀನಿರ. ಅಷ್ಟು ಬಿಟ್ರೆ ಯಾಕೇನು ಕರೆಯಕ್ಕೆ ಏನಾಯ್ತಿತ್ತು ಹೇಳಿ ನೀವೇ. ಹಂಗೆ ಅಯ್ಯೋ ಏನೋ ನಮ್ಮ ಮನೆ ಬರುವೆ ಸರಿ ಇಲ್ಲ ಕತೆ ಬುಡಿ ಬಿತ್ತಮ್ಮ. ನಾವೆಷ್ಟೇ ಒಳ್ಳೇದಾಗಿದ್ರು ಜನಕ್ಕೆ ನಾವು ಒಳ್ಳೇದಾಗ ಕಾಣ್ತೇನೆ ಇಲ್ಲ. ಏನು ಮಾಡಿರಿ ಎಲ್ಲ ನಮ್ಮ ಮನೆ ಬರೋತ್ತಾಗೆ ಸುಮ್ಮನೆ ನಾವು ಹಂಗೆ ಬಟ್ಟಾಡೋದು ಅಷ್ಟೇ. ಸಿಕ್ಕಿಲ್ಲ ಸಮಸ್ಯೆ ಸುಮ್ಮನಿರಿ. ಇದೇನು ಮಾಡಿರಿ ಬರ್ದರಿದ್ಲಿ ಈಗ ಉಳ್ಕತ್ತ ಬರ್ಲಿಲ್ಲ ಅಂದ್ಬಿಟ್ಟು ಬುಟ್ಟಾಕಿ ಎತ್ತಕ್ಕೆ ವೆಲಕ್ಕೂ ಹೊಡಿಬೇಕು ಗೋರಿಯ. ಸರಿ ನಡೀರಿ ನಾಷ್ಟನಾರು ಮಾಡ್ತಾರಿ. ನೀವು ಬೀಗ್ರೆಲ್ಲಿ ಹೋದ್ರು ಅದೇನೋ ಹೊಲ್ತಕ್ಕೆ ಓಟ್ ಬತ್ತೀನಿ ತಿರ್ಗಾಡ್ಕೊಂಡು ಅನ್ಕೊಂಡು ಅಂದ್ರಲ್ಲ. ಹೊಲ್ತಕ್ಕೆ ಓಟ್ ಬತ್ತೀನಿ ಅಂದ್ರೆ ಸರಿ ಬಿಕ್ತೇಮ್ಮ ನೋಡ್ತೀನಿ ತಡೀರಿ ಮತ್ತೆ ಅದೆಲ್ಲಿದ್ದರು ಅಂತವ. ಸರಿ ನಾನು ಹೋಯ್ತೀನಿ ಎತ್ತಕ್ಕೆ ಏನಾರು ಒಂಚೂರು ಹೊಟ್ಟೆ ಮಾಡ್ಕೊಡಿ ಇಲ್ಲಿ. ಬಿಕ್ತೇಮ್ಮ ಒಂಚೂರು ಬಂದ್ಬಿಡ್ತೀನಿ ತಡೀರಿ. ಹೊಲ್ತಕ್ಕೆ ಹೋಗಿ ಅರ್ಜೆಂಟ್ ಒಂಚೂರು ಕೆಲಸ ಅದೇ ಹೊಲ್ತಕ್ಕೆ ಓಟ್ ಬಂದ್ಬಿಟ್ಟು ಆಮೇಲಿಂದ ಒಂಚೂರು ಮಾಡ್ಕೊಟ್ಟನು. ಸರಿ ಆಯ್ತು ಹೋಗಿ ಇಷ್ಟೊತ್ತಿಗೆ ಏನು ಇಲ್ಲರ 10 ಗಂಟೆ ಬಸ್ ಕೊಂಟೆ ಹೋಗೋಣ ತಗ ಅಷ್ಟೊತ್ತು ಕಾಲಿಗೆ. ಬೇಡ ಸುಮ್ಕಿರಿ ಬೇಡ. KR ನಗರ ಕಂಡು ಬರ್ತೀನಿ ನಾನು. ಬಸ್ ಹೊಸ್ಕೊಟ್ಟನು ಸಿಯ ಸಾಮಾನು ತಗೋಬೇಕು. KR ನಗರ ಕಂಡು ಬರ್ತೀನಿ ಹೊಸ್ಕೊಟ್ಟನು ಬಸ್. ಸುಮ್ಕಿರಿ ಒಂದು ಗಂಟೆಗೆ ಹೋಗಾಯ್ತದೆ. ಅಯ್ಯೋ ಮನೇಲಿ ಆ ಪಾಟಿ ಸಾಮಾನು ಬಿದ್ದವೆ ಏನು ಮಾಡಕ್ಕೆ ಸಾಮಾನು ತಗೊಂಡಿರಿ ತಿರ್ಗವ. ಅಯ್ಯೋ ಏನೋ ಬೇರೆ ಏನೋ ತಗೋಬೇಕು ಕತೆ. ಸರಿ ಮತ್ತೆ ಆಯ್ತು ಬಿಡಿ ಹಂಗಾರೆ ಜೊತೆಲೆ ಹೋಗಾಯ್ತದೆ. ಸರಿ ಕಂಡಿತ್ತೇಮ್ಮ. ಅಲ್ಲ ಇವು ಹಳಿಯ ಮನೆ ತೊಳಿಯ ಅಂತ ಮದುವೆಗೆ ಒಂದು ವಾರಕ್ಕೆಯ ಆಲೆಯ ಸಾಮಾನು ಸರಂಜಿ ಕೇಳ್ತಾ ಕುಂತವನಲ್ಲ. ಮದುವೆ ಅಟ್ಟಿಯನ್ ಮೇಲೆ ಸಾಮಾನು ತಕೊಳ್ದಾನೆ ಅದು ಹೆಂಗೆ ಮದುವೆ ಅದ ಇವನು. ಹಿಂಗ ಬುದ್ಧಿ ಕಲಿಯೋದು. ಅಯ್ಯೋ ಶಿವನೇ ಭಗವಂತ. ನಾನೇನು 6 ತಿಂಗಳು ವರ್ಷಕ್ಕೆ ಒಂದ್ಸಲ ಸಾಮಾನು ಇಲ್ತದ ಕೇಳ್ತಾರೆ ತಕೊಡೋದ ಅಂತ ನಾನಂದ್ರೆ ಇವನು ಹಿಂಗ ನಾಚ್ಕಾಯ್ಕಿಲ್ವಾ. ವಯಸ್ಸಾದ ಅತ್ತೆಮ್ಮ ಅಂತ ಸಾಮಾನು ಕೇಳೋಕ್ಕೆ ಇರಲಿ ನೋಡೋದ. ಈಗ ಅದು ಯಾವ ಗಾಚಾರ ಒಂದು 60ಗೆ ತಕೊಟ್ಬಿಡೋದ. ನಂತ ಬೇರೆ ದುಡ್ಡಿಲ್ಲ. ನಿಮ್ಮ ರಾವಣನ ಕೇಳಬೇಕು ಗೊತ್ತಲ್ಲ. ಅವ್ರನ್ನ ಕೇಳಿದ್ರೆ ಹೆಂಗೆ ಆಡ್ತಾರೆ ಅಂತವ. ಕೇಳಿ ನೋಡ್ತೀನಿ ಕೊಡ್ತಾರೆ ಹೆಂಗೆ ಅಂದ್ಬಿಟ್ಟು. ಸರಿ ಕಣ್ರಪ್ಪ ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋವ್ರ ಮತ್ತೆ ನಮಸ್ಕಾರ.